ಎವ್ರಿವಾನ್, ವೆಲ್ಕಮ್ ಟು ವೀಣಾ ದೀಕ್ಷಿ ವ್ಲಾಗ್. ನಾವಿವತ್ತು ವಂಡರ್ಲಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಮಾಡಿದ ಮಜವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾವು ಮಾರ್ನಿಂಗ್ ಬೇಗನೆ ಮನೆಯಿಂದ ಹೊರಟ್ವಿ. ಆನ್ಲೈನಲ್ಲೇ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ. ಹೊರಗಡೆ ತುಂಬಾ ರಶ್ ಇತ್ತು, ಯಾಕೆಂದರೆ ನಾವು ಬಂದಿರೋದು ಸಂಡೇ ಹಾಗೂ ಸಮ್ಮರ್ ರಜೆಯಲ್ಲಿ ಎಲ್ಲರೂ ಮಕ್ಕಳನ್ನು ಹಾಗೂ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದಿದ್ದರು. ನೆಕ್ಸ್ಟ್ ನಾವು ಟಿಕೆಟ್ ಚೆಕ್ ಇನ್ ಮಾಡಲಿಕ್ಕೆ ಒಳಗಡೆ ಹೋದ್ವಿ. ಇಲ್ಲಿ ಟಿಕೆಟ್ ಎಲ್ಲ ಚೆಕ್ ಇನ್ ಮಾಡಿ ನೆಕ್ಸ್ಟ್ ನಮ್ಮ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ, ಯಾಕೆಂದರೆ ಔಟ್ಸೈಡಿಂದ ನಾವು ಯಾವುದೇ ಫುಡ್ ತರಲಿಕ್ಕಿಲ್ಲ, ಎಲ್ಲ ಇಲ್ಲೇ ತಗೋಬೇಕು, ಅದಕ್ಕೋಸ್ಕರ ಚೆಕಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಾವು ತಂದಿರುವ ಬ್ಯಾಗನ್ನು ಲಾಕರ್ ಕೌಂಟರಲ್ಲಿ ಇಟ್ವಿ. ಇಲ್ಲಿ ಲಾಕರ್ ಕೌಂಟಿಗೆ 400 ರೂಪೀಸ್ ಚಾರ್ಜ್ ಮಾಡ್ತಾರೆ, ಕೊಡುವಾಗ 50 ರೂಪೀಸ್ ರಿಟರ್ನ್ ಮಾಡ್ತಾರೆ. ನಾವು ಒಳಗಡೆ ಹೋಗುವಾಗ ಈ ರೀತಿಯಾದ ಪೌಚನ್ನು ಇಟ್ಕೊಳ್ಬೇಕು, ಯಾಕಂದರೆ ಇದು ವಾಟರ್ ಪ್ರೂಫ್ ಪೌಚ್. ಇಲ್ಲಿ ನೀರಲ್ಲಿ ಆಟ ಆಡುವಾಗ ಯಾವುದೇ ರೀತಿಯಾದ ನೀರು ಒಳಗಡೆ ಹೋಗುವುದಿಲ್ಲ, ಅದಕ್ಕೋಸ್ಕರ ಇಂಥದ್ದೊಂದು ಪೌಚನ್ನು ಹಿಡ್ಕೊಳ್ಳಿ, ತುಂಬ ಹೆಲ್ಪ್ ಆಗ್ತದೆ. ನಾವು ವಾಟರ್ ಗೇಮ್ ಆಟ ಆಡುವಾಗ ವಾಟರ್ ಒಳಗಡೆ ಹೋದರೂ ಇದು ಯಾವುದೇ ರೀತಿಯಾಗಿ ಒದ್ದೇನೂ ಆಗೋದಿಲ್ಲ. ವಂಡರ್ಲಾದಲ್ಲಿ ಮಕ್ಕಳಿಗೋಸ್ಕರ ವೆರೈಟಿ ಆಫ್ ಗೇಮ್ಸ್ಗಳಿವೆ. ನಾವಿಲ್ಲಿ ಮಕ್ಕಳಿಗೋಸ್ಕರ ಬಂದಿರೋದರಿಂದ ಮೊದಲು ಮಕ್ಕಳ ಗೇಮ್ಸ್ ಆಟ ಆಡೋದ್ರಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಮೊದಲು ನಾವು ಆಟ ಆಡಿಸಿದ್ದು ಕ್ಯಾರೋಸೆಲ್ ಗೇಮ್. ಇದು ಕುದುರೆ ಗಾಡಿಯ ರೈಡ್ ಆಗಿದ್ದು ಎಲ್ಲ ವಯಸ್ಸಿನ ಮಕ್ಕಳಿಲ್ಲಿ ಆಟ ಆಡ್ಬೋದು, ತುಂಬ ಎಂಜಾಯ್ ಮಾಡ್ತಾರೆ. ಎಕ್ಸ್ಪ್ರೆಸ್ ಟ್ರೈನ್ ಚಿಕ್ಕ ಮಕ್ಕಳಿಗೆ ರೈಲಿನಲ್ಲಿ ಕೂತು ಸುತ್ತಾಡಿಸುತ್ತದೆ. ಇದು ಮಕ್ಕಳಿಗೆ ತುಂಬ ಎಂಜಾಯ್ ಮಾಡಲಿಕ್ಕೆ ಹಾಗೂ ಕಲರ್ಫುಲ್ ಆಗಿರುವ ಈ ಥೀಮ್ ನೋಡಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಮಿನಿ ಪ್ಯಾರೆಟ್, ಇದು ದೊಡ್ಡ ಪ್ಯಾರೆಟ್ ಶಿಪ್ನ ಚಿಕ್ಕ ಆವೃತ್ತಿಯಾಗಿದ್ದು ಮಕ್ಕಳಿಗೆ ರೋಮಾಂಚಕ ಅನುಭವವನ್ನು ನೀಡುತ್ತದೆ. ಇಂತಹ ಹಲವು ರೀತಿಯ ವೆರೈಟಿ ಆಫ್ ಗೇಮ್ಗಳಿಲ್ಲಿದ್ದು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ಮಕ್ಕಳಿಗೆ ಅಲ್ಲದೆ ದೊಡ್ಡವರಿಗೂ ತುಂಬ ವೆರೈಟಿ ಆಫ್ ಗೇಮ್ಸ್ಗಳಿವೆ. ನಮಗೆ ಯಾವುದು ಸೂಕ್ತ ಅನಿಸೋದು ಅದರಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು. ಪ್ರತಿಯೊಂದು ಗೇಮ್ಸನ್ನು ನಾವು ತುಂಬ ವೆಯ್ಟ್ ಮಾಡಿ ಆಟ ಆಡಬೇಕು, ಯಾಕೆಂದರೆ ಅಷ್ಟು ಜನ ರಶ್ ಇರುತ್ತೆ. ಇದು ಸ್ಕೈ ವೀಲ್ ಅಂತೇಳಿ. ನಾವು ಪಾರ್ಕಿನ ಎತ್ತರದ ಸ್ಥಳದಿಂದ ಇಡೀ ನಗರವನ್ನು ನಾವಿಲ್ಲಿ ವೀಕ್ಷಿಸಬಹುದು. ತುಂಬಾ ಸುಂದರವಾಗಿ ಕಾಣ್ತದೆ ಇಲ್ಲಿ ಮೇಲಿಂದ ಕೆಳಗಡೆ ನೋಡುವಾಗ.
ನೆಕ್ಸ್ಟ್ ನಾವು ಹೋಗಿದ್ದು ಟರ್ಮೈಟ್ ಕೋಸ್ಟರ್. ಇದು ಒಂದು ರೋಲರ್ ಕೋಸ್ಟರ್ ಆಗಿದ್ದು ಕಡಿದಾದ ಏರಿಳಿತಗಳು ಮತ್ತು ವೇಗದ ತಿರುವು ಹೊಂದಿದೆ. ಈ ರೈಡನ್ನು ಒಂದು ದೊಡ್ಡ ಗೆದ್ದಲು ಗೂಡಿನ ಮಾದರಿಯಲ್ಲಿ ರಚಿಸಲಾಗಿದೆ. ರೈಲು ಈ ಗೂಡಿನ ಒಳಗಡೆ ಮತ್ತು ಹೊರಗಡೆ ಚಲಿಸುತ್ತದೆ. ಇದು ಒಳಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಈ ರೈಡಲ್ಲಿ ಬಿಲೋ 5 ಇಯರ್ಸ್ ಮಕ್ಕಳಿಗೆ ಎಲವೇಲಿಲ್ಲ, ಯಾಕೆಂದರೆ ಇದು ಸ್ವಲ್ಪ ಸ್ಪೀಡಾಗಿ ಹೋಗ್ತದೆ, ಅದಕ್ಕೋಸ್ಕರ ಸಣ್ಣ ಮಕ್ಕಳಿಗೆ ಎಲವೇರಲಿಲ್ಲ. ನೆಕ್ಸ್ಟ್ ನಾವು ಹೋಗಿದ್ದು ಡಂಜನ್ ರೈಡ್. ನೀವು ಯಾವುದೇ ಪ್ಲೇಸಿಗೆ ಹೋಗಿ ವಂಡರ್ಲಾದಲ್ಲಿ ಹಾಫ್ ಆನ್ ಅವರಿಂದ 1 ಅವರ್ ನಾವು ವೆಯ್ಟ್ ಮಾಡಲೇಬೇಕು, ಯಾಕೆಂದರೆ ಪ್ರತಿಯೊಂದು ಗೇಮ್ಸ್ಗೂ ಅಷ್ಟೇ ಜನ ರಶ್ ಇರುತ್ತೆ. ಇಲ್ಲಿ ಸುಮಾರು ನಾವು 15 ಮಿನಿಟ್ಸ್ ವೆಯ್ಟ್ ಮಾಡಿ ಒಳಗಡೆ ಹೋದ್ವಿ. ಇದೊಂದು ರೋಮಾಂಚಕ ಮತ್ತು ಭಯಾನಕ ಅನುಭವ ನೀಡುವ ರೈಡ್ ಆಗಿದೆ. ಈ ರೈಡ್ ಅಮರ್ಜಿತ್ ಠಾಣೆ ಎಂಬ ಕ್ರೂರ ಜೈಲು ಅಧಿಕಾರಿಯ ದೈವದ ಕಥೆಯನ್ನು ಆಧರಿಸಿದೆ. ಕತ್ತಲೆಯಾದ ಜೈಲಿನಲ್ಲಿ ಭಯಾನಕ ಶಬ್ದಗಳು. ರೈಡ್ ಸುಮಾರು 5 ನಿಮಿಷಗಳ ಕಾಲ ಇರುತ್ತದೆ. ಇದನ್ನು ಫ್ಯಾಮಿಲಿ ಜೊತೆ ನಾವು ತುಂಬ ಎಂಜಾಯ್ ಮಾಡಿ ನೋಡ್ಬೋದು. ಗೇಮ್ಸ್ ಎಲ್ಲ ಆಟಾಡಿ ಮಕ್ಕಳಿಗೆ ಹಸಿವೆ ಆಗ್ತದೆ ಅಂತೇಳಿ ಲಂಚಿಗೆ ಬಂದ್ವಿ. ನೆಕ್ಸ್ಟ್ ಬಂದಿದ್ದು ಎಲ್ಲರ ಫೇವ್ರೇಟ್ ವಾಟರ್ ಗೇಮ್ಗೆ. ಇಲ್ಲಿ ವಾಟರ್ ಗೇಮ್ಗೆ ನೈಲಾನ್ ಅಥವಾ ಸಿಂಥೆಟಿಕ್ ಬಟ್ಟೆಗಳನ್ನು ಧರಿಸುವುದು ಕಡ್ಡಾಯವಾಗಿದೆ.
ಇದು ವೇವ್ಫುಲ್ ವಾಟರ್ ಗೇಮ್, ಅಲೆಗಳ ಅನುಭವ ನೀಡುವ ಆಟವಾಗಿದೆ. ಇದು ಎಲ್ರಿಗೂ ಇಷ್ಟವಾಗ್ತದೆ. ಇಲ್ಲಿ ಕೃತಕವಾದ ಅಲೆಗಳನ್ನು ಸೃಷ್ಟಿಸಲಾಗಿದೆ. ವೀಕ್ ಡೇಸಲ್ಲಿ ವಂಡರ್ಲಾವು ಬೆಳಿಗ್ಗೆ 11ರಿಂದ ಸಂಜೆ 6 ಗಂಟೆವರೆಗೆ ತೆರೆದಿರ್ತದೆ. ವೀಕೆಂಡಲ್ಲಿ ಬೆಳಿಗ್ಗೆ 11ರಿಂದ ಸಂಜೆ 7 ಗಂಟೆವರೆಗೆ ತೆರೆದಿರ್ತದೆ. ಇಲ್ಲಿ 50ರಿಂದ 60 ಗೇಮ್ಸ್ಗಳಿದ್ದು ನಮಗೆ ಒಂದೇ ದಿನದಲ್ಲಿ ಎಲ್ಲ ಗೇಮ್ಸ್ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಗೇಮ್ಸ್ಗೂ ಹಾಫ್ ಆನ್ ಅವರಿಂದ 1 ಅವರ್ ವೆಯ್ಟ್ ಮಾಡಬೇಕು. ಇದಾಗಿತ್ತು ನಮ್ಮ ಈ ದಿನದ ಸಂಭ್ರಮ. ವಿಡಿಯೋ ಮತ್ತು ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.